ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಟಾಕ್ಗೆ ಸ್ವಾಗತ. ನಮ್ಮ ಇವತ್ತಿನ ವಿಷಯ ಇದೆಯಲ್ಲ, ಅದು ನಾನ್ ಪೊಲಿಟಿಕಲ್ಲು ಹೌದು, ಪೊಲಿಟಿಕಲ್ಲು ಹೌದು. ಸ್ವಲ್ಪ ಸಿನಿಮಾಗೂ ರಿಲೇಟೆಡ್ ಇದೆ, ಸ್ವಲ್ಪ ರಾಜಕೀಯಕ್ಕೂ ರಿಲೇಟೆಡ್ ಇದೆ. ಸೊ ಈಗಾಗಲೇ ಹಲವಾರು ಕಡೆ ಬಜ್ ಕ್ರಿಯೇಟ್ ಮಾಡಿರೋ ಎಮರ್ಜೆನ್ಸಿ ಮೂವಿ ಬಗ್ಗೆ ನಾವಿವತ್ತು ಮಾತಾಡ್ತಾ ಹೋಗ್ತೀವಿ. ಕಂಗನಾ ರಾನಾವತ್ ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟ್ಗಳು, ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಗ್ಯಾಂಗ್ಸ್ಟರ್ ಮೂಲಕ ತಮ್ಮ ಚಿತ್ರಜೀವನ ಆರಂಭಿಸ್ತಾರೆ. ಅದಾದಮೇಲೆ ಹಲವಾರು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಪಾತ್ರ ನಿಭಾಯಿಸ್ತಾ ಹೋಗ್ತಾರೆ. ಆದರೆ ಒಂದು ಹಂತಕ್ಕೆ ಹೋದ್ಮೇಲೆ ಫೀಮೇಲ್ ಓರಿಯೆಂಟೆಡ್ ಮೂವಿಗಳ ಮೂಲಕ ಕಂಗನಾ ರಾನಾವತ್ ಎಲ್ಲರ ಮನಸ್ಸಿನಲ್ಲಿ ಜಾಗ ಮಾಡ್ಕೊಳ್ತಾ ಹೋಗ್ತಾರೆ. ಮೊದಲ ನಟಿ 200 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡ್ತಾರೆ. ಅಂದರೆ ಕ್ವೀನ್ ಮೂವಿ ಮೂಲಕ 200 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿದ ಬಾಲಿವುಡ್ನ ನಟಿ ಅಂತ ಅನ್ನಿಸ್ಕೊಳ್ತಾರೆ. ಬರೀ ಕ್ವೀನ್ ಮಾತ್ರ ಅಲ್ಲ, ತನು ವೆಡ್ಸ್ ಮನು ಮಾಡ್ತಾರೆ. ಅದಾದ ಮೇಲೆ ಹೋಗ್ತಾ 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 ಅವರ ಜರ್ನಿ ನೋಡ್ತಾ ಹೋದರೆ ಪರ್ಸನಾಲಿಟೀಸ್ ಬಗ್ಗೆ ಮಾಡ್ತಾ ಹೋಗ್ತಾರೆ. ಜಯಲಲಿತಾ ಅವರ ಬಗ್ಗೆ ತಲೈವಿ ಮಾಡಿದ್ರು, ಹೀಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಾಡಿದ್ರು, ಈಗ ಎಮರ್ಜೆನ್ಸಿ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರ ಕ್ಯಾರೆಕ್ಟರ್ನ ಅವ್ರು ನಿಭಾಯಿಸಿದ್ದಾರೆ. ಆದರೆ ಕಂಗನಾ ರಾನಾವತ್ನ ಎಫರ್ಟ್ ಇದೆಯಲ್ಲ, ಪ್ರತಿ ಸಿನಿಮಾಗೆ ಅವರು ಕೊಡೋ ಎಫರ್ಟ್, ಅದು ಕಮೆಂಡಬಲ್ ಅಂತ ಹೇಳಬಹುದು. ಅದರ ಮಧ್ಯದಲ್ಲಿ ಕೆಲವೊಂದು ರಾಜಕೀಯ ಫ್ರಿಕ್ಷನ್ಸ್ಗಳನ್ನು ಕೂಡ ನೀವು ನೋಡಿದ್ದೀರಾ ಕಂಗನಾ ರಾನಾವತ್ ಅವ್ರದ್ದು. ಆದರೆ ಒಂದು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಇಂಡಿಯನ್ ಸಿನಿಮಾದಲ್ಲಿ ಮತ್ತು ಈಗ ಸದ್ಯಕ್ಕೆ ರಾಜಕಾರಣದಲ್ಲಿ. ಮಾತಾಡ್ತಾ ಹೋಗೋಣ, ಕಂಗನಾ ರಾನಾವತ್ ಬಗ್ಗೆ ಒಂಚೂರು ಮಾತಾಡೋಣ. ಎಮರ್ಜೆನ್ಸಿ ಮತ್ತು ಇಂದಿರಾ ಗಾಂಧಿ ಇವತ್ತಿಗೂ ಯಾಕೆ ಎಮರ್ಜೆನ್ಸಿಯ ದಿನಗಳನ್ನು ನೆನಪಿಸ್ಕೊಳ್ಬೇಕು, ಇಂದಿರಾ ಗಾಂಧಿ ಇವತ್ತಿಗೂ ಯಾಕೆ ಪ್ರಸ್ತುತ, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ನನ್ನ ಕಲೀಗ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎರಡು ಪರ್ಸನಾಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಆದರೆ ಮೊದಲಿಗೆ ನಾವು ಚಿತ್ರಜೀವನದ ಮೂಲಕ ಹೋಗ್ತಾ ಹೋಗೋಣ. ಕಂಗನಾ ರಾನಾವತ್ ವೆರಿ ಯುನೀಕ್ ಪರ್ಸನಾಲಿಟಿ. ಆಟ್ ದ ಸೇಮ್ ಟೈಮ್ ಅವರ ಸಿನಿಮಾ ಜರ್ನಿ ಕೂಡ ಬಹಳ ವಿಶಿಷ್ಟವಾಗಿದೆ. ತುಂಬ ಡಿಫ್ರೆಂಟ್ ಸ್ಟೋರೀಸ್ನ ಮಾಡ್ತಾ ಹೋದರು. ಆ್ಯಂಡ್ ಬಹಳ ವರ್ಷಗಳ ನಂತರ ಫಿಮೇಲ್ ಓರಿಯೆಂಟೆಡ್ ಮೂವೀಸ್ ಬಾಲಿವುಡ್ನಲ್ಲಿ ಓಡುತ್ತೆ ಅನ್ನೋದನ್ನ ಕಂಗನಾ ರಾನಾವತ್ ತೋರಿಸ್ಕೊಟ್ರು. ಒಂದು ಕ್ವೀನ್ ಮೂವಿಯ ಮೂಲಕ, ಆಮೇಲೆ ತನು ವೆಡ್ಸ್ ಮನು ಮೂಲಕ, ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡ ಒಂದು ಒಳ್ಳೆಯ ರಿವ್ಯೂ ಪಡ್ಕೊಳ್ತು. ಹಾಗೆ ಮುಂದುವರಿತಾ ಇವಾಗ ಎಮರ್ಜೆನ್ಸಿ ಮಾಡಿದ್ದಾರೆ. ಒಂದೊಂದ್ಸಲ ಕನ್ಫ್ಯೂಸ್ ಆಗುತ್ತೆ ಕಂಗನಾ ರಾನಾವತ್ ಇಂದಿರಾ ಗಾಂಧಿನ ಅಂತ. ಅಷ್ಟರ ಮಟ್ಟಿಗೆ ಗುಡ್ ಮೇಕಪ್, ಗುಡ್ ಆ್ಯಕ್ಟಿಂಗ್, ಏನನ್ಸುತ್ತೆ? ಶಿ ಇಸ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟ್ರೆಸ್ ಆಫ್ ಇಂಡಿಯನ್ ಸಿನಿಮಾ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಮತ್ತು ನೋಡಿ, ಕ್ವೀನ್ ಇವತ್ತಿನ ಈಗ 10 ವರ್ಷ ಆಯ್ತು ಬಂದು. 10 ವರ್ಷದ ಹಿಂದೆ ಒಬ್ಬ ಹುಡುಗಿ ಸೋಲೋ ಟ್ರಿಪ್ ಫ್ರಾನ್ಸ್ಗೆ ಹೋಗೋದು, ಪ್ಯಾರಿಸ್ಗೆ ಹೋಗೋದು ಅಂದರೆ ಮುಂಬೈ, ಬೆಂಗಳೂರು, ದಿಲ್ಲಿಯಲ್ಲಿ ಕಾಮನ್ ಇರ್ಬೋದೇನೋ. ಅಂದರೆ ಸಣ್ಣ ಊರುಗಳಲ್ಲೂ ಕೂಡ ಅಮ್ಯೂಸ್ಮೆಂಟ್ನಿಂದ ನೋಡ್ತಾಯಿದ್ರು. ಆ ದಿನಗಳಲ್ಲಿ ಕ್ವೀನ್ ಮೂವಿ ಬಿಡುಗಡೆಗೊಂಡಿತ್ತು. ಅದಾದಮೇಲೆ ನಾವು ಈಗ ಸೀರೀಸ್ ಆಫ್ ನೋಡ್ತಾ ಇದ್ದೀವಿ. ಅವರು ಒಂದು ಕಡೆ ಒಂದು ಪೊಲಿಟಿಕಲ್ ಎಂಟ್ರಿ, ಇನ್ನೊಂದು ಕಡೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅದಾದಮೇಲೆ ಜಯಲಲಿತಾ ಬಗ್ಗೆ ಬಯೋಪಿಕ್, ಈಗ ಇಂದಿರಾ ಗಾಂಧಿ ಒಂದು ಕ್ಯಾರೆಕ್ಟರ್ನ ಹೆಂಗೆ ಹಿಡಿದಿಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಭಾಳ ಕುತೂಹಲ ಇತ್ತು. ಆದರೆ ಮೂವಿ ನೋಡಿದಾಗ ಕಂಗನಾ ಹೂಬಹು ಇಂದಿರಾ ಗಾಂಧಿ ಥರ ಕಾಣ್ತಾರೆ. ಆ ಮೂವಿ, ಆ ಮ್ಯಾನರಿಸಮ್ಸು, ಅದನ್ನು ಹಿಡಿದಿಡುವಲ್ಲಿ ಕಂಗನಾ ರಾನಾವತ್ ನಿಶ್ಚಿತವಾಗಿ ಯಶಸ್ವಿಯಾಗಿದ್ದಾರೆ. ಮತ್ತು ಇದು ಅವರೇ ನಿರ್ದೇಶನ ಮಾಡಿರ್ತಕ್ಕಂಥ ಚಿತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.